ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. TCS ಬಗ್ಗೆ ನಾವು ಮಾತಾಡ್ಕೊಂಡ್ರೆ TCS ರಿಲೇಟೆಡ್ ಆಗಿ ಲಾಸ್ಟ್ 6 years ಇಂದಾನು MD ಅಂಡ್ CEO ಆಗಿ ಅವರು ಕಾರ್ಯನಿರ್ವಹಿಸುತ್ತಿರುವಂತ ರಾಜೇಶ್ ಗೋಪಿನಾಥ್ ಅವರು ಆಫ್ಟರ್ 6 years ಬೀಯಿಂಗ್ ಸರ್ವಿಸ್ ಆಸ್ ಎ CEO ಆಗಿ ರೆಸಿಗ್ನೇಷನ್ ಅಂತೂ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲ, ನೆಕ್ಸ್ಟ್ 6 months ಇರ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅವ್ರ ಪ್ಲೇಸ್ ನಲ್ಲಿ ಹೊಸದಾಗಿ ಬರ್ತಿರುವಂತ ಪರ್ಸನ್ ಯಾರು? ಕೆ ಕೃತಿವಾಸನ್ ಅವರು. ಈಗ ಹೊಸದಾಗಿ ಬರ್ತಿರುವಂತ ಕೆ ಕೃತಿವಾಸನ್ ಅವರು ಪ್ರೆಸೆಂಟ್ TCS ನಲ್ಲಿ BFSI ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಗ್ಮೆಂಟ್ಗೆ ಹೆಡ್ ಆಗಿ ಲಾಸ್ಟ್ 10 years ಇಂದ ವರ್ಕ್ ಮಾಡ್ತಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ TCS ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಬಿಕಾಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಈ ಸೆಗ್ಮೆಂಟ್ಸ್ ಇಂದಾನೆ TCS ಅವ್ರಿಗೆ 35 to 45% ಹತ್ರ ರೆವೆನ್ಯೂಸ್ ಬರುತ್ತೆ. ಅಂಡ್ ಈ ವಾಸನ್ ಅವರು ಲಾಸ್ಟ್ 34 years ಇಂದಾನು TCS ನಲ್ಲೇ ಇರ್ತಿದ್ದಾರೆ. 1980 ನಲ್ಲಿ ಫಸ್ಟ್ TCS ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಅವರು ಡಿಫ್ರೆಂಟ್ ಏರಿಯಾಸ್ ಅಲ್ಲಿ TCS ನಲ್ಲಿ ವರ್ಕ್ ಮಾಡ್ತಾ ಈಗ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ವರ್ಟಿಕಲ್ ನಲ್ಲಿ ಹೆಡ್ ಆಗಿ ಅವರು ವ್ಯವಹಾರ ಮಾಡ್ತಿದ್ದಾರೆ. ಇದೊಂದು ನಾರ್ಮಲ್ ಅಪ್ಡೇಟ್ ಅಲ್ಲ, ಆಕ್ಚುಲ್ ಆಗಿ ಇದು ಮಾರ್ಕೆಟ್ ನ ಒಂದು ಸರ್ಪ್ರೈಸ್. ಬಿಕಾಸ್ ಮಾರ್ಚ್ 2022 ಪ್ರೆಸೆಂಟ್ ಯಾರಾದ್ರೂ ರೆಸಿಗ್ನೇಷನ್ ಮಾಡಿದಾರಲ್ವಾ, ರಾಜೇಶ್ ಗೋಪಿನಾಥ್ ಅವರು ಇನ್ನೊಂದು 5 years ಅವ್ರ ಪೊಸಿಷನ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೀನ್ಸ್ ಇವರು 2027 ಫೆಬ್ರವರಿವರೆಗೂ ಇದೇ TCS ನಲ್ಲಿ CEO ಆಗಿ ಕಂಟಿನ್ಯೂ ಆಗೋದಕ್ಕೆ ಬೋರ್ಡ್ ಆಲ್ರೆಡಿ ಅಂಗೀಕಾರ ಮಾಡಿದೆ. ಆದರೆ ಇವರು 4 years ಮುಂಚೆನೆ, ಮೀನ್ಸ್ ಇವ್ರಿಗೆ ಯಾವ್ದಾದ್ರೆ ಪದವಿ ಕಾಲ ಕೊಟ್ಟಿದ್ದಾರಲ್ವಾ, ಅದಕ್ಕೆ 4 ವರ್ಷ ಮುಂಚೆನೆ ಇವರು ಸಡನ್ ಆಗಿ ರೆಸಿಗ್ನೇಷನ್ ಕೊಡ್ತಾ ಇರೋದು ಮಾರ್ಕೆಟ್ಗೊಂದು ಬಿಗ್ ಸರ್ಪ್ರೈಸ್ ಆಗ್ತಿದ್ರು. ಈ ಟ್ರಾನ್ಸಾಕ್ಷನ್ ಲೈಕ್ ಒಂದು CEO ಇಂದ ಇನ್ನೊಂದು CEO ಅವರು ಅವ್ರ ಪೊಸಿಷನ್ ತಗೊಳ್ಳೋದು ಒಂದು ಟ್ರಾನ್ಸಾಕ್ಷನ್ಗೆ 6 months ವರ್ಗೂನು, ಆ ಟ್ರಾನ್ಸಾಕ್ಷನ್ ಟೈಮಲ್ಲೂ TCS ಜೊತೆ ನಾವು ಇರ್ತೀವಿ. ಅಂಡ್ TCS ಆಸ್ ಎ ಆರ್ಗನೈಸೇಷನ್ ಯಾರೋ ಒಬ್ಬರ ಪರ್ಸನ್ ಮೇಲೆ ಡಿಪೆಂಡ್ ಆಗೋದು ಅಲ್ಲ. ಪ್ರೀವಿಯಸ್ಲಿನು ಎಂ ಚಂದ್ರಶೇಖರ್ ಅವ್ರನ್ನು ಎಕ್ಸಿಟ್ ಆದಾಗ್ಲೂ ತುಂಬಾ ಕ್ವಶನ್ಸ್ ಅರೈಸ್ ಆಗಿತ್ತು. ಬಟ್ ಆಸ್ ಎ ಲಾರ್ಜ್ ಆರ್ಗನೈಸೇಷನ್ ಒಬ್ಬರು ಎಕ್ಸಿಟ್ ಆದಾಗ ಅವ್ರನ್ನ ರೀಪ್ಲೇಸ್ ಮಾಡೋದಕ್ಕೆ ಆಲ್ರೆಡಿ ಇವರು ಮೇನ್ ಕೀ ಪರ್ಸನ್ ರೆಡಿಯಾಗಿ ಇಟ್ಟಿರ್ತಾರೆ. ಅದರಿಂದ ಈಗ ಹೊಸದಾಗಿ ಬರ್ತಿರೋಂಥ ಕೆ ಕೃತಿವಾಸನ್ ಅವರೂ ಟ್ರ್ಯಾಕ್ ರೆಕಾರ್ಡನ್ನು ತುಂಬಾ ಬೆಸ್ಟ್ ಆಗಿರ್ತಾ ಇರೋದು. ಸ್ಟಾಕ್ ಇವತ್ತು ದೊಡ್ಡದಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಇಲ್ಲಿಂದ ಸ್ವಲ್ಪ ದಿವಸಗಳ ಹಿಂದೆ ಇನ್ಫೋಸಿಸ್ ರಿಲೇಟೆಡ್ ಆಗಿ ಫಸ್ಟ್ ಪ್ರೆಸಿಡೆಂಟ್ ಕಾಗ್ನಿಸೆಂಟ್ಗೆ ಒಟ್ಟೋಗಿದ್ದಾರೆ. ಸೆಕೆಂಡ್ ಇನ್ನೊಬ್ಬ ಪ್ರೆಸಿಡೆಂಟ್ ಟೆಕ್ ಮಹೇಂದ್ರ ರಿಲೇಟೆಡ್ ಆಗಿ MD ಅಂಡ್ CEO ಆಗಿ ಒಟ್ಟೋಗಿದ್ದಾರೆ. ಸೊ ಇನ್ಫೋಸಿಸ್ ರಿಲೇಟೆಡ್ ಆಗಿ ಟಾಪ್ ಮ್ಯಾನೇಜ್ಮೆಂಟ್ CEO ಅಂಡ್ ಒಂದು ಸ್ಟೆಪ್ ಕೆಳಗಡೆ ಇರುವಂತ ಪ್ರೆಸಿಡೆಂಟ್ ರೋಲ್ ನಲ್ಲಿ ಇರುವಂತ ಇಬ್ಬರು ಒಟ್ಟೋಗಿರೋ ಕಾರಣವಾಗಿ ಅದು ಇನ್ಫೋಸಿಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಪ್ಲೇ ಆಗ್ತಿದೆ ಅನ್ನೋ ತರ ಅನ್ಕೊಂಡಿದ್ರಲ್ವಾ ಮಾರ್ಕೆಟ್ ನಲ್ಲಿ. ಆದ್ರೆ ಈಗ ಅಗೈನ್ TCS ರಿಲೇಟೆಡ್ ಆಗೇನು ಇನ್ನೊಂದು 4 years ಟೆನ್ಯೂರ್ ಇರುವಂತ ಟಾಪ್ ಪೊಸಿಷನ್ CEO ಅಂಡ್ MD ಪೊಸಿಷನ್ ಅಲ್ಲಿ ಇರುವಂತ ಪರ್ಸನ್ ರೆಸಿಗ್ನೇಷನ್ ಕೊಡ್ತಾ ಇದ್ರೆ, ಈಗಿದು TCS ಗೆ ನೆಗೆಟಿವ್ ಅಂದ್ರೆ ಅದನ್ನ ರೀಪ್ಲೇಸ್ ಮಾಡ್ತಿರುವಂತ ಪರ್ಸನ್ ಸಿಮಿಲರ್ ಟ್ರ್ಯಾಕ್ ರೆಕಾರ್ಡ್ ಇರುವಂತ ಬೆಸ್ಟ್ ಟ್ರ್ಯಾಕ್ ರೆಕಾರ್ಡ್ ಇದೆ ಇವ್ರಿಗೂನು. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು IT ಕಂಪನೀಸ್ ರಿಲೇಟೆಡ್ ಆಗಿ ಟಾಪ್ ಮ್ಯಾನೇಜ್ಮೆಂಟ್ ಆ ಟಾಪ್ ಪೊಸಿಷನ್ ಅಲ್ಲಿ ಇರುವಂತ ಪರ್ಸನ್ಸ್ ಆರ್ಗನೈಸೇಷನ್ಸ್ ಅಂತೂ ರೀಸೆಂಟ್ ಟೈಮ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಶಿಫ್ಟ್ ಆಗ್ತಿದ್ದಾರೆ. ನೆಕ್ಸ್ಟ್ NTPC ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, NTPC ನ ಟ್ರ್ಯಾಕ್ ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ. NTPC ರಿಲೇಟೆಡ್ ಆಗಿರುವಂತ ರೆನ್ಯೂಬಲ್ ಎನರ್ಜಿ ಬಿಸಿನೆಸ್ ನ ಪೇರೆಂಟ್ ಅಂಡರ್ ನಲ್ಲಿರುವಂತ NTPC ಅಂಡರ್ ನಲ್ಲಿರುವಂತ ಬಿಸಿನೆಸ್ ಇವರು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಗೆ ಇವರು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದಾರಲ್ವಾ. ಆಲ್ಮೋಸ್ಟ್ 15 ಅಸೆಟ್ಸ್ ಹತ್ರ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ತರ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, NTPC ಇಂದ ಇವರು ಗ್ರೀನ್ ಆರ್ ರೆನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ನ ಸಪರೇಟ್ ಎಂಟಿಟಿ ಆಗಿ ತಗೊಂಡ್ಬರ್ತಾ ಅದರಲ್ಲಿ ಒಂದು ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಮೀನ್ಸ್ ಆ ಕಂಪನಿ ರಿಲೇಟೆಡ್ ಆಗಿರುವಂತ ಈಕ್ವಿಟಿನ ಸೆಲ್ ಮಾಡಿ ಭಾರಿ ಮೊತ್ತದಲ್ಲಿ ಹಣನ ರೈಸ್ ಮಾಡಿ ಅಂಡ್ ಇವನ್ ಅದು ಸಪರೇಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು IPO ಆಗಿ ತಗೊಂಡ್ಬರೋದಕ್ಕೂ ಪ್ಲಾನ್ ಮಾಡ್ತಿರೋ ತರ ಮ್ಯಾನೇಜ್ಮೆಂಟ್ ಅವರು ಹೇಳಿದಾರಲ್ವಾ. ಇದರ ರಿಲೇಟೆಡ್ ಆಗಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಸೋರ್ಸಸ್ ಇಂದ ಬರ್ತಿರುವಂತ ಅಪ್ಡೇಟ್ಸ್ ಪ್ರಕಾರ ಮಲೇಷಿಯಾಗೆ ಸಂಬಂಧಿಸಿರುವ ಪೆಟ್ರೋನಾಸ್ ಅವರು NTPC ಅಲ್ಲ NTPCಗೆ ಸಂಬಂಧಿಸಿರುವ ಗ್ರೀನ್ ಎನರ್ಜಿ ರೆನ್ಯೂಬಲ್ ಎನರ್ಜಿ ಬಿಸಿನೆಸ್ ನಲ್ಲಿ 20% ಶೇರ್ಗೋಸ್ಕರ $460 million ನಿಯರ್ಲಿ 3,800 crores ಹತ್ರ ಖರ್ಚು ಮಾಡ್ತಿರೋ ತರ ಮಾರ್ಕೆಟ್ ನಲ್ಲಿ ಸೋರ್ಸಸ್ ಇಂದ ಬರ್ತಿರುವಂತ ಅಪ್ಡೇಟ್ಸ್ ಅಂತ ಕಾಣಿಸ್ತಾ ಇದೆ. ಒಂದು ವೇಳೆ ಇದೇ ನಡೀತಾ ಇದ್ರೆ ಅದು 20%ಗೆ 3,900 crores ಖರ್ಚು ಮಾಡ್ತಾ ಇದ್ರೆ ಅದು ಎಂಟೈರ್ ಗ್ರೀನ್ ಎನರ್ಜಿ ಬಿಸಿನೆಸ್ ಇವರ ರೆನ್ಯೂಬಲ್ ಎನರ್ಜಿ ಬಿಸಿನೆಸ್ ನ 19,000 crores ವ್ಯಾಲ್ಯೂ ಮಾಡ್ತಿರೋ ತರ. ಅಂದ್ರೆ ಗ್ರೀನ್ ಆರ್ ರೆನ್ಯೂಬಲ್ ಎನರ್ಜಿ ಅಂಡರ್ ನಲ್ಲಿ ಆಲ್ರೆಡಿ 2.9 GW ರೆನ್ಯೂಬಲ್ ಎನರ್ಜಿ ಬಿಸಿನೆಸ್ ನ ಅಸೆಟ್ಸ್ ಅಂತೂ ಆಲ್ರೆಡಿ ಆಪರೇಷನಲ್ ಇದೆ. ಅಂಡ್ ಅನದರ್ 4.7 GW ಸಂಬಂಧಿಸಿರುವ ರೆನ್ಯೂಬಲ್ ಎನರ್ಜಿ ಅಸೆಟ್ಸ್ ಕನ್ಸಲ್ಟೇಷನ್ ಅಲ್ಲಿ ಇದೆ. ಈ ತರ ನೋಡ್ತಾ ಇದ್ರೆ ನೆಟ್ ಟು ನೆಟ್ ಒಂದು ವೇಳೆ ಇದು ಪ್ರೊಸೀಡ್ ಆಗ್ತಾ ಇದ್ರೆ ಈ ವ್ಯಾಲ್ಯೂಯೇಷನ್ ನಲ್ಲಿ ಲೈಕ್ 20% ಈಕ್ವಿಟಿ ಆರು 3,800 crores ಅನ್ನೋದು NTPC ರಿಲೇಟೆಡ್ ಆಗಿ ಆಲ್ಮೋಸ್ಟ್ 12 rupees ಹತ್ರ ಪರ್ ಶೇರ್ ಹತ್ರ ವ್ಯಾಲ್ಯೂನ ಆಡ್ ಮಾಡತ್ತೆ ಅನ್ನೋ ತರ ಜಫ್ರೀಸ್ ಅವರು ಒಂದು ನೋಟ್ ನಂತೂ ರಿಲೀಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಈ ಡೀಲ್ ನಡೆಯೋದು NTPC ಗೆ ಪಾಸಿಟಿವ್ ಇಫ್ ಅಫಿಷಿಯಲ್ ಆಗಿದ್ದು ಅಪ್ಡೇಟ್ ಬರ್ತಾ ಇದ್ರೆ. ಫ್ರೆಂಡ್ಸ್, ನೆಕ್ಸ್ಟ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಒಂದು ಪಾಸಿಟಿವ್ ನೋಟ್ ನ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಇದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಸಿಂಪಲ್ ಆಗಿ ಇವರು ಹೇಳಿರೋದು ಎಂಟೈರ್ IT ಪ್ಯಾಕ್ ನಲ್ಲಿ ಸೈಂಟ್ ಅಂಡ್ LTI ಮೈಂಟ್ ರಿಲೇಟೆಡ್ ಆಗಿ
ಇವರು ಪಾಸಿಟಿವ್ ಆಗಿ ನೋಡ್ತಿರೋ ತರ ಸೈಂಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಕೊಟ್ಟಿರುವಂತ $730 ಟಾರ್ಗೆಟ್ ನ 1100ಗೆ ಅಂಡ್ LTI ಮೈಂಟ್ರಿ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಕೊಟ್ಟಿರುವಂತ 4600 ಟಾರ್ಗೆಟ್ ನ 5600ಗೆ ಅಪ್ಗ್ರೇಡ್ ಮಾಡ್ತಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಮೀನ್ಸ್ ಎಂಟೈರ್ ಪ್ಯಾಕ್ ನಲ್ಲಿ ಇವರು LTI ಮೈಂಟ್ರಿನ ಅಂಡ್ ಸೈಂಟ್ ನ ಬೆಸ್ಟ್ ಪಿಕ್ ಆಗಿ ಅಂಡ್ ಪ್ರಿಫರ್ ಪಿಕ್ ಆಗಿ LTI ಮೈಂಟ್ರಿ, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಕಾಣಿಸಿರೋ ತರ ಹೇಳ್ತಿದ್ದಾರೆ. ಸೊ ಆಲ್ರೆಡಿ IT ಕಂಪನೀಸ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ಅಲ್ಲಿ ಕಾಣಿಸ್ತಿರುವಂತ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್ ಬಾಟಮ್ ಔಟ್ ಆಗಿದೆಯಾ ಅಂದ್ರೆ ಅಪ್ಕಮಿಂಗ್ ನೆಕ್ಸ್ಟ್ 2 years ನಲ್ಲಿ ಟಾಪ್ ಸೈಡ್ ಗೆ ಗ್ರೋ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ತರ ಔಟ್ಲುಕ್ ನಮಗೆ ಕಾಣಿಸ್ತಾ ಇದೆ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ಈ ಡೇಟಾ ಪಾಯಿಂಟ್ಸ್ ನಾವು ಗಮನಿಸಬೇಕಾಗಿದೆ. ಇವರು ಯಾವ್ದಾದ್ರೆ ಪಾಸಿಟಿವ್ ಆಗಿದಾರಲ್ವಾ, ಅದರ ಜೊತೆಗೆ ರೀಸೆಂಟ್ ಆಗಿ ಬರ್ತಿರುವಂತದ್ದು ನಾವು ಗಮನಿಸ್ತಾ ಇದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸ್ಪೇಸ್ ಅಲ್ಲಿ ಬರ್ತಿರುವಂತ ಸ್ವಲ್ಪ ಅನ್ಸರ್ಟನಿಟಿ ಕಾಣಿಸ್ತಾ ಇದೆ ಅಲ್ವಾ. ಇದು ಗ್ಲೋಬಲ್ ಆಗಿ ಸ್ಟೇಬಲ್ ಆಗಬೇಕು. ಬಿಕಾಸ್ ಮೋಸ್ಟ್ ಆಫ್ ದಿ IT ಕಂಪನೀಸ್, ಪರ್ಟಿಕ್ಯುಲರ್ ಆಗಿ ಲಾರ್ಜ್ ಕ್ಯಾಪ್ಸ್ ಅಂತೂ IT ಕಂಪನೀಸ್ ನಲ್ಲಿ ಈ ಸ್ಪೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. TCS ನಲ್ಲಿ 35 to 45% ಕಾಂಟ್ರಿಬ್ಯೂಷನ್ ವೈಟೇಜ್ ಅನ್ನೋದು ಈ ಸ್ಪೇಸ್ ನಿಂದಾನೇ ಬರುತ್ತೆ. ಅದರಿಂದ ಈ ಸ್ಪೇಸ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇದ್ರೆ ಅದು ದೆನ್ ಪ್ರಾಬಬಲಿ ಇವ್ ರಿಲೇಟೆಡ್ ಆಗಿ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಇರಲ್ಲ. ಅಂಡ್ ಇದಾದ್ಮೇಲೆ ನಾವು ಗಮನಿಸಬೇಕಾಗಿರೋದು ಮೋಸ್ಟ್ ಆಫ್ ದಿ ಕಂಪನೀಸ್ ರಿಲೇಟೆಡ್ ಆಗಿ ಎರ್ನಿಂಗ್ಸ್ ಡೌನ್ ಗ್ರೇಡ್ ಆಗ್ತಿದೆ ರೀಸೆಂಟ್ ಆಗಿ. ಅದರಲ್ಲೂ ಈ IT ಕಂಪನಿ ರಿಲೇಟೆಡ್ ಆಗಿ ಮೆಜಾರಿಟಿ ಆಫ್ ದಿ ರೆವೆನ್ಯೂಸ್ ನ ಕಾಂಟ್ರಿಬ್ಯೂಟ್ ಮಾಡುವಂತ ಕಂಪನೀಸ್ ರಿಲೇಟೆಡ್ ಆಗಿ ರೆವೆನ್ಯೂಸ್ ಆರ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಲ್ಲ ಅನ್ನೋ ತರ ಅವ್ರ ಗೈಡೆನ್ಸ್ ಕೊಡ್ತಿದಾರಲ್ವಾ. ಅದರಿಂದ ಅವರ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದ್ರೆ ಅದು IT ರಿಲೇಟೆಡ್ ಆಗಿ ಅವ್ರು ಮಾಡಿರೋಂಥ ಸ್ಪೆಂಡಿಂಗ್ಸ್ ಕಮ್ಮಿ ಆಗತ್ತಲ್ವಾ. ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಎರ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಬೇರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಹೇಳ್ತಿರುವಂತ ಕಮೆಂಟ್ಸ್ ನಾವು ಈ ಪಾಸಿಟಿವ್ ನೋಟ್ ನಲ್ಲಿ ಆಡ್ ಮಾಡಿ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸೆಲೆಕ್ಷನ್ ನಲ್ಲಿ ನಾವು ಈ ಡೇಟಾ ಪಾಯಿಂಟ್ಸ್ ನಾವು ಆಡ್ ಮಾಡ್ಕೋಬೇಕಾಗತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.